ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಿಶ್ಚಿತ ಮೋಹನ್ ಚಾನಲ್. ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಆಗಿದೆ. ನನ್ನ ಮಗ ಟಿ ವಿ ನೋಡ್ತಾ ಇದ್ದಾನೆ. ಮಾಸದಿಂದ ಬೇರ್ ಕುತ್ಕೊಂಡು ನೋಡ್ತಾ ಇದ್ದಾನೆ. ಈಗ ಒಂದು ಸ್ವಲ್ಪ ಹೊರ್ಗೋಗ್ಬೇಕಿತ್ತು, ಅಷ್ಟರ ಊಟ ಮಾಡ್ಕೊಳ್ಳೋಣ ಅಂತ ಅಮ್ಮ ನಮಗೆ ಶಾವಿಗೆ ಹಾಲು ಮಾಡಿಕೊಟ್ಟಿದ್ರು. ಗೌರಿ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಮಾಡ್ತೀವಿ ನಾವು ಬಂದಿಲ್ಲಿಲ್ವಲ್ಲ, ಅದಕ್ಕೆ ಈಗ ಮಾಡಿಕೊಟ್ಟಿದ್ರು. ಈಗ ಊಟ ಮಾಡಿಕೊಂಡು ಈಗ ನಾವು ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು. ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು. ನನ್ನ ಮಗನಿಗೆ ನನಗೆ ಎಲ್ಲ ತೊಗೋಬೇಕಿತ್ತು. ಈಗ ಅದಕ್ಕೆ ಹೊರಡ್ತಾ ಇದ್ದೀವಿ. ಆಟೋ ಬುಕ್ ಮಾಡಿದ್ದೀನಿ. ಈಗ ಬಂದ ತಕ್ಷಣ ಹೊರಡಬೇಕು. ವೆಯ್ಟ್ ಮಾಡ್ತಾ ಇದ್ದೀನಿ. ರ್ಯಾಪಿಡೋ ಇನ್ನೂ ಬಂದಿಲ್ಲ. ಈಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಈಗ ಗಲ್ಗಲಿಲೂ ಗಣೇಶ ಕುಣಿಸಿದ್ದಾರೆ. ತುಂಬ ಚೆನ್ನಾಗಿದೆ. ನಾವು ಕೈ ಮುಕ್ಕೊಂಡು ಹಂಗೆ ಹೋದ್ವಿ. ಈಗ ಹೋಗ್ತಾ ಇದ್ದೀವಿ. ಈಗ ನಾವು ಮಾರ್ಕೆಟ್ ಹತ್ರ ಬಂದಿದ್ದೀವಿ. ಇದು ದೊಡ್ಡ ಮಾರ್ಕೆಟ್ ಮೈಸೂರು ಹತ್ರ ಇರೋದು. ಇದು ಗುರು ಸ್ವೀಟ್ಸು, ತುಂಬ ಫೇಮಸ್ ಇದು ಸ್ವೀಟ್ ಅಂಗಡಿ. ತುಂಬ ಹಳೆ ಕಾಲ ಸ್ವೀಟ್ ಅಂಗಡಿ. ಈಗ ನಮ್ಮಮ್ಮ ಸ್ವಲ್ಪ ದೇವ್ರ ಸಾಮಾನೆಲ್ಲ ತೊಗೋಬೇಕಿತ್ತಂತೆ, ಅದಕ್ಕೆ ತೊಗೊಳಕ್ಕೆ ಬಂದಿದ್ದೀವಿ. ಮಾರ್ಕೆಟ್ ಒಳಗಿರೋದು ಇದು. ನಮ್ಮಮ್ಮ ತೊಗೋತಾ ಇದ್ದಾರೆ. ಎದುರುಗಡೆ ಶಾಪಲ್ಲಿ ತುಂಬ ಚೆನ್ನಾಗಿದೆ. ಲಕ್ಷ್ಮಿ ವಿಗ್ರಹ ಆಗಲಿ, ದೇವ್ರ ಸಾಮಾನು ವಿಗ್ರಹ ಆಗಿರ್ಬೋದು, ದೇವ್ರ ವಸ್ತುದು, ಮತ್ತು ಈಗ ದಸರಾ ಕುಣಿಸೋ ಗೊಂಬೆಗಳು ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಲಕ್ಷ್ಮಿ ಮುಖವಾಡ ಆಗಿರ್ಬೋದು, ಹಾರ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಂತೂ ತುಂಬ ಕೃಷ್ಣಂದು ಇದು ಅಂಬೆಗಾಲ್ ಕೃಷ್ಣ ತುಂಬ ಚೆನ್ನಾಗಿದೆ. ಇದು ಆಟ ಸಾಮಾನು ಥರ. ಇದು ಕೃಷ್ಣ ಜನ್ಮಾಷ್ಟಮಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಬೆಳ್ಳಿ ಬಟ್ಲು ಥರನೇ ಇದೆ, ಅದೇ ಸ್ಟೀಲ್ ಅದು. ಇದು ಮುಖವಾಡ, ಲಕ್ಷ್ಮಿ ಮುಖವಾಡ ತುಂಬ ಚೆನ್ನಾಗಿದೆ. ಇದು ಅರ್ಶಿನ ಕುಂಕುಮದ್ದು ಬಟ್ಲು. ಇದಿದು ಪ್ರೈಸ್ ಎಲ್ಲ ತುಂಬ ಕಮ್ಮಿ ಇದೆ. ನೀವು ತಗೊಳ್ಳಿ. ನೀವು ದಸರಾಗೆ ಗೊಂಬೆಗಳು ಕೂರಿಸಿ ಪೂಜೆ ಮಾಡ್ತೀರಾ ಅಂದರೆ ಈ ಶಾಪು ತುಂಬ ಚೆನ್ನಾಗಿರುತ್ತೆ. ಇದು ಶಾಪು ಮಾರ್ಕೆಟ್ ಒಳಗೆ ಇದೆ. ಹೋದ ತಕ್ಷಣವೇ ಸಿಗುತ್ತೆ ಶಾಪು. ಅಲ್ಲಿ ಹೋಗಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಅದು ಮುಗಿಸ್ಕೊಂಡು ನಾವು ವಿಶಾಲ್ ಮಾರ್ಟಿಗೆ ಬಂದ್ವಿ. ನಾನು ಸ್ವಲ್ಪ ಬಟ್ಟೆ ತೊಗೋಬೇಕಿತ್ತು. ನನ್ನ ಮಗನ ಸ್ಲಿಪ್ಪರ್ ತೊಗೋಬೇಕಿತ್ತು. ನಾನೊಂದು ಟಾಪ್ ತೊಗೊಂಡು ನನ್ನ ಮಗನಿಗೆ ಸ್ಲಿಪ್ಪರ್ ತೊಗೊಂಡು ಹಂಗೆ ಹೋದ್ವಿ. ನನ್ನ ಮಗನೂ ಮನ್ಕೊಬಿಟ್ಟಿದ್ದ, ಸ್ವಲ್ಪ ತೊಗೊಳಕ್ಕಾಗಲಿಲ್ಲ, ಲೇಟಾಗಿ ಹೋಯ್ತು ಅಂದ್ಬಿಟ್ಟು ಮತ್ತೆ ಹೋಗ್ಬಿಟ್ವು. ಈಗ ನನ್ನ ಮಗನಿಗೆ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಇದು ಬೆಸ್ಟ್ ಆಫ್ ದ ಮೈಸೂರು ಮಕ್ಕಳು ಬಟ್ಟೆ ಕಲೆಕ್ಷನ್ ಕಾಂಪ್ಲೆಕ್ಸ್. ಇದು ತುಂಬ ಥರ ಮಕ್ಕಳು ಬಟ್ಟೆಗಳು ಸಿಗ್ತವೆ ಇಲ್ಲಿ. ಮಕ್ಕಳಿಗೆ, ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಾಗಲಿ ತುಂಬ ಚೆನ್ನಾಗಿರುತ್ತೆ. ಈಗ ಹಂಗೆ ನನ್ನ ಮಗನಿಗೆ ಬಟ್ಟೆ ತೊಗೋತಾ ಇದ್ದೀವಿ. ತುಂಬ ಚೆನ್ನಾಗಿದೆ ಹೆಣ್ಮಕ್ಳು ಬಟ್ಟೆ ಅಂತೂ. ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ. ಈಗ ನನ್ನ ಮಗನಿಗೆ ತೊಗೊಂಡು ನಾವು ಹೊರಟ್ವು. ಈಗ ಅಷ್ಟರಲ್ಲಿ ಹೋಗ್ಬೇಕಾದ್ರೆ ನಮಗೆ ಆನೆಗಳು ಸಿಕ್ತು. ಈಗ ಮೈಸೂರು ದಸರಾ ಸೀಸನ್ ಅಲ್ವಾ, ಈಗ ದಸರಾಗೆ ಇನ್ನೊಂದೇ ತಿಂಗಳು ಬಾಕಿ. ಆನೆಗಳನ್ನೆಲ್ಲ ವಾಕ್ ಮಾಡಿಸ್ತಾ ಇದ್ದಾರೆ. ನಾವು ನೋಡಿಕೊಂಡು ಹಂಗೆ ಹೋಗ್ತು. ಈಗ ನಾವು ಹೋಗ್ತಾ ಇದ್ದೀವಿ. ಈಗ ನಾನು ಸ್ವಲ್ಪ ಟೈಲರ್ ಶಾಪ್ಗೆ ಹೋಗ್ಬೇಕಿತ್ತು. ಈಗ ಹೋಗ್ತಾ ಇದ್ದೀನಿ. ಈಗ ಟೈಲರ್ ಶಾಪ್ಗೆ ವಿಸಿಟ್ ನೋಡಿದ್ವಿ. ಟೈಲರ್ ಮಿಷಿನ್ ಎಲ್ಲ ನೋಡಿಬಿಟ್ಟು ಆಮೇಲೆ ಬಂದು ತೊಗೊಳ್ಳೋಣ ಅಂದ್ಕೊಂಡ್ವು. ಈಗ ಅಷ್ಟರಲ್ಲಿ ನನ್ನ ಮಗನಿಗೆ ಹೊಟ್ಟೆ ಹಸಿತಿತ್ತು. ಅವನಿಗೆ ದೋಸೆ ತಿನ್ನಿಸ್ಬಿಟ್ಟು ನಾವು ಇಡ್ಲಿ ತಿನ್ಕೊಂಡು ಹಂಗೆ ಆ ಲೈಟಿಂಗ್ಸ್ ಎಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನೇನು ದಸರಕ್ಕೆ ಇನ್ನೊಂದು ಮಂತೇ ಇರೋದಲ್ವಾ, ಇನ್ನೊಂದೇ ಮಂತ್ ಇರೋದು ಮೈಸೂರು ದಸರಾಕ್ಕೆ. ಈಗೆಲ್ಲ ಆಲ್ಮೋಸ್ಟ್ ಲೈಟೆಲ್ಲ ಹಾಕ್ತಿದ್ದಾರೆ, ಲೈಟೆಲ್ಲ ಫಿಕ್ಸ್ ಮಾಡ್ತಿದ್ದಾರೆ. ನಾವು ಈಗ ಹೊರಡ್ತಾ ಇದ್ದೀವಿ ಆಟೋದಲ್ಲಿ. ಇಲ್ಲೊಂದು ಫುಲ್ಲು ಟ್ರಾಫಿಕ್ ಆಗಿಬಿಟ್ಟಿದೆ. ಈಗ ಮನೆಗೆ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ಈ ಸತಿ ಅಂತೂ ಫುಲ್ಲು ಗ್ರ್ಯಾಂಡಾಗಿ ಮಾಡ್ತಾರೆ ಮೈಸೂರು ದಸರಾನ. ನೀವು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೈಸೂರು ದಸರಾ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಈಗ ನಾವು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ತುಂಬ ಲೇಟಾಗಿ ಹೋಗಿದೆ, ಟೈಮೇ ಲೇಟ್ ಆಗಿಬಿಟ್ಟಿದೆ. ಈಗ ಮನೆಗೆ ಬಂದ್ವಿ. ಈಗ ಮನೆಗೆ ಬಂದು ಟೈಮ್ ಅಂತೂ 8 ಗಂಟೆ ಆಗಿ ಹೋಗಿದೆ.
ಇಲ್ಲಿಗೆ ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಆಲ್.